ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ವಿರಾಟನಗರ ಪ್ರವೇಶ. ಯುಧಿಷ್ಠಿರನು ಮೊದಲು ಬ್ರಾಹ್ಮಣ ವೇಷದಿಂದ ವಿರಾಟನ ಆಸ್ಥಾನವನ್ನು ಪ್ರವೇಶಿಸಿ, ನಾನು ಹಿಂದೆ ಯುಧಿಷ್ಠಿರನ ಸ್ನೇಹಿತನಾಗಿದ್ದೆ, ಕಂಕನೆಂದು ಹೆಸರು, ಪಗಡೆಯಾಟದಲ್ಲಿ ಕುಶಲನು, ನನ್ನ ಸರ್ವಸ್ವವನ್ನು ಕಳೆದುಕೊಂಡು ಇಲ್ಲಿ ಜೀವಿತಾರ್ಥಿಯಾಗಿ ಬಂದಿದ್ದೇನೆ ಎಂದು ಹೇಳಿಕೊಂಡನು. ವಿರಾಟನು, ಪಗಡೆಯಾಟಬಲ್ಲವರನ್ನು ಕಂಡರೆ ನನಗೆ ತುಂಬ ಇಷ್ಟ. ನಿಮ್ಮನ್ನು ನೋಡಿದರೆ ದೇವರ ಹಾಗಿದ್ದೀರಿ, ನಿರ್ಭಯವಾಗಿ ನನ್ನಲ್ಲಿರಿ ಎಂದನು. ಹೀಗೆ ಧರ್ಮರಾಜನು ಅವನ ಹತ್ತಿರ ಗೌರವದಿಂದಲೂ ಸುಖವಾಗಿಯೂ ಇರುತ್ತಿದ್ದನು. ಯಾರಿಗೂ ಅವನ ಗುರುತು ಹತ್ತಲಿಲ್ಲ. ಆಮೇಲೆ ಭೀಮನು ಕಡಗೋಲು, ಸೌಟು, ಚೂರಿಗಳನ್ನು ಹಿಡಿದುಕೊಂಡು ಅಡುಗೆಯವನ ವೇಷದಿಂದ ಬಂದನು. ಅವನು ಹುಟ್ಟಿದ್ದು ಮಸಿಬಟ್ಟೆ, ಆದರೆ ಆಳು ಗಟ್ಟಿಮುಟ್ಟು, ಒಳ್ಳೆಯ ತೇಜಸ್ವಿ. ಅವನು ವಿರಾಟನನ್ನು ಕಂಡು, ರಾಜನೇ, ನಾನು ಅಡುಗೆಯ ಪರಿಚಾರಕ, ಸೊಗಸಾದ ಅಡುಗೆಗಳನ್ನು ಮಾಡಬಲ್ಲೆ, ಯುಧಿಷ್ಠಿರನ ಬಹುವಾದ ಮೆಚ್ಚುಗೆಗೆ ಪಾತ್ರನಾಗಿದ್ದೆ. ನಾನು ಆನೆಗಳೊಡನೆಯಾಗಲಿ ಸಿಂಹಗಳೊಡನೆಯಾಗಲಿ ಕಾದಾಡಿ ನಿನಗೆ ಸಂತೋಷ ಉಂಟು ಮಾಡಬಲ್ಲೆ. ನಾನು ನಿನ್ನಲ್ಲಿ ಕೆಲಸ ಸಿಕ್ಕುವುದೆಂದು ಬಂದಿದ್ದೇನೆ ಎಂದನು. ವಿರಾಟನು, ನಿನ್ನ ಆಕಾರ ನಡೆನುಡಿಗಳನ್ನು ನೋಡಿದರೆ ಅಡುಗೆಯ ಪರಿಚಾರಿಕೆಯು ನಿನಗೆ ತಕ್ಕದ್ದಲ್ಲವೆನಿಸುತ್ತದೆ. ಆದರೂ ನಿನ್ನ ಇಷ್ಟದಂತೆ ಆ ಕೆಲಸವನ್ನು ನಿನಗೆ ಕೊಡುತ್ತೇನೆ. ನೀನು ಅಡುಗೆ ಮನೆಯ ಪರಿಚಾರಕರಿಗೆಲ್ಲ ಮುಖ್ಯಸ್ಥನಾಗಿರು ಎಂದು ಅವನನ್ನು ಆ ಕೆಲಸಕ್ಕೆ ಗೊತ್ತು ಮಾಡಿಸಿಕೊಂಡನು. ಭೀಮನು ಅಡುಗೆ ಮನೆಯಲ್ಲಿದ್ದುಕೊಂಡು ರಾಜನಿಗೆ ತುಂಬ ಅಚ್ಚುಮೆಚ್ಚಿನವನಾದನು. ಆದರೆ ತನ್ನ ಕೈ ಕೆಳಗಿನ ಪರಿಚಾರಕನಿಗೆ ಕೂಡ ಅವನ ಗುರುತು ಹತ್ತಲಿಲ್ಲ. ಅನಂತರ ದ್ರೌಪದಿಯು ಗಂಧರ್ವ ಸ್ತ್ರೀಯಂತೆ ನವಿರಾದ ಉಡುಪು ಧರಿಸಿ ರಾಜಮಾರ್ಗದಲ್ಲಿ ಬರುತ್ತಿದ್ದಾಗ ಎಲ್ಲರೂ ಅವಳನ್ನು ಆಶ್ಚರ್ಯದಿಂದ ನೋಡತೊಡಗಿದರು. ದ್ರೌಪದಿಯು ಮಹಾರಾಣಿ ಸುಧೇಷ್ಣಾದೇವಿಯನ್ನು ಕಂಡು, ಮಹಾರಾಣಿ, ನಾನೊಬ್ಬ ಗಂಧರ್ವ ಸ್ತ್ರೀಯಾಗಿದ್ದೇನೆ. ಹಿಂದೆ ಇಂದ್ರಪ್ರಸ್ಥದಲ್ಲಿ ದ್ರೌಪದಿಯ ಅಂತಃಪುರದಲ್ಲಿದ್ದೆನು. ನಾನು ಸೈರಂಧ್ರಿ, ತಲೆಬಾಚಿ ಹೆರಳು ಹಾಕಬಲ್ಲೆ, ಅಲಂಕಾರ ಮಾಡಬಲ್ಲೆ, ಹೂ ಕಟ್ಟಬಲ್ಲೆ. ನಾನು ಸತ್ಯಭಾಮೆಯ ಹತ್ತಿರವೂ ದ್ರೌಪದಿಯ ಹತ್ತಿರವೂ ಇದ್ದೆನು. ನನ್ನ ಹೆಸರು ಮಾಲಿನಿ. ಹೀಗೆ ಅಲ್ಲಿ ಇಲ್ಲಿ ಇರುತ್ತೇನೆ. ಈಗ ಪಾಂಡವರು ವನವಾಸದಲ್ಲಿರುವ ಕಾರಣ ಆಶ್ರಯವನ್ನು ಬಯಸಿ ಬಂದಿದ್ದೇನೆ ಎಂದು ಹೇಳಿ ಆಶ್ರಯವನ್ನು ಪಡೆದಳು. ಅನಂತರ ಸಹದೇವನು ಗೌಳಿಗನ ವೇಷ ಭೂಷ ನಡೆನುಡಿಗಳಿಂದೊಡಗೂಡಿ ವಿರಾಟನಲ್ಲಿಗೆ ಬಂದು, ರಾಜ, ನಾನು ಪಾಂಡವರ ದನಕರುಗಳನ್ನು ನೋಡಿಕೊಂಡಿದ್ದೆ. ಈಗ ಅವರೆಲ್ಲಿದ್ದಾರೋ ಕಾಣೆ. ಆದ್ದರಿಂದ ನಿನ್ನಲ್ಲಿ ಇರೋಣವೆಂದು ಬಂದಿದ್ದೇನೆ. ನಿನ್ನನ್ನು ಬಿಟ್ಟು ಬೇರೆಯವರಾರೂ ನನಗೆ ಒಪ್ಪಲಿಲ್ಲ ಎಂದನು. ವಿರಾಟನು, ಅಯ್ಯ, ನೀನು ಬ್ರಾಹ್ಮಣನೋ ಕ್ಷತ್ರಿಯನೋ ಇರಬೇಕು, ಒಳ್ಳೆಯ ರೂಪವಂತ. ನಿನ್ನಲ್ಲಿ ಗೊಲ್ಲರ ಲಕ್ಷಣವೇನು ಕಾಣುವುದಿಲ್ಲ. ನೀನು ಯಾವ ವಿದ್ಯೆಯನ್ನು ಬಲ್ಲೆ, ಏನು ಕೆಲಸ ಮಾಡಿಕೊಂಡಿರಲು ನನ್ನಲ್ಲಿ ಅಪೇಕ್ಷಿಸಿರುವೆ, ಸಂಬಳವೆಷ್ಟು ಕೇಳುವೆ ಎಂದನು. ಸಹದೇವನು, ನಾನು ಯುಧಿಷ್ಠಿರನಲ್ಲಿ ಗೋಪಾಲಕನಾಗಿದ್ದೆ. ತಂತಿಪಾಲನೆಂದು ನನ್ನನ್ನು ಕರೆಯುತ್ತಾರೆ. ನನಗೆ 10 ಯೋಜನದ ಪ್ರದೇಶದಲ್ಲಿ ಹಿಂದೆ, ಇಂದು ಮತ್ತು ಮುಂದೆ ದನಕರುಗಳಿಗೆ ಸಂಬಂಧಪಟ್ಟ ಸಂಗತಿಗಳೆಲ್ಲವೂ ತಿಳಿಯುತ್ತದೆ. ನನ್ನ ರಕ್ಷಣೆಯಲ್ಲಿ ದನದ ಮಂದೆ ಬೆಳೆಯುತ್ತವೆ, ರೋಗರಹಿತವಾಗಿರುತ್ತದೆ. ಅಲ್ಲದೆ ನಾನು ಒಳ್ಳೆಯ ಜಾತಿಯ ಹೋರಿಗಳ ಲಕ್ಷಣವನ್ನು ಬಲ್ಲೆ. ಇದೇ ನಾನು ಕಲಿತಿರುವ ವಿದ್ಯೆ. ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದಿಂದ ಜೀವಿಸಲು ನನಗೆ ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿ ವಿರಾಟನು ಸಹದೇವನನ್ನು ಅವನು ಕೇಳಿದ ಸಂಬಳ ಕೊಟ್ಟು ತನ್ನ ಹತ್ತಿರ ಇಟ್ಟುಕೊಂಡನು. ಅನಂತರ ಅರ್ಜುನನು ನಪುಸಂಖನಂತೆ ವೇಷ ಮಾಡಿಕೊಂಡು ವಿರಾಟರಾಜನ ಬಳಿಗೆ ಬಂದನು. ಅವನನ್ನು ಕಂಡಾಗ ಆಶ್ಚರ್ಯಗೊಂಡ ವಿರಾಟನು, ನಿನ್ನ ರೂಪವೇನು, ಯಾವ ಕೆಲಸ ಮಾಡುವೆ, ಹಿಂದೆ ಎಲ್ಲಿದ್ದೆ ಎಂದು ಕೇಳಿದನು. ಮಹಾರಾಜ, ನಾನು ಬೃಹನ್ನಳೆ ಎಂಬ ಹೆಸರಿನವಳು. ಹಿಂದೆ ಇಂದ್ರಪ್ರಸ್ಥದಲ್ಲಿ ನಾಟ್ಯಶಾಲೆಯ ಅಧಿಕಾರಿಯಾಗಿದ್ದೆನು. ನಪುಸಂಖನಾದ ನನಗೆ ಉದ್ಯೋಗ ಕೊಟ್ಟು ಉಪಕಾರ ಮಾಡಿರಿ ಎಂದು ಕೇಳಿದನು. ವಿರಾಟರಾಜನಿಗೆ ಉತ್ತರೆ ಎಂಬ ಮಗಳಿದ್ದಳು.
ಅವಳಿಗೆ ನೃತ್ಯವನ್ನು ಸಂಗೀತವನ್ನು ಇವಳು ಕಲಿಸಲಿ ಎಂದು ಆಲೋಚಿಸಿ ಬೃಹನ್ನಳೆಯನ್ನು ಉತ್ತರ ಇದ್ದಲ್ಲಿಗೆ ವಿರಾಟರಾಜನು ಕಳುಹಿಸಿದನು. ಆಮೇಲೆ ನಕುಲನು ಬಂದು ವಿರಾಟರಾಜನ ಕುದುರೆಗಳನ್ನು ನೋಡುತ್ತಿರಲು ಅದು ವಿರಾಟನ ಕಣ್ಣಿಗೆ ಬಿದ್ದು, ಇವನು ಯಾರೋ ನಮ್ಮ ಕುದುರೆಗಳನ್ನು ಬಹುವಾಗಿ ನೋಡುತ್ತಿದ್ದಾನೆ, ಅವನು ಅವುಗಳನ್ನು ಬಲ್ಲವನಾಗಿರಬೇಕು, ಯಾರೋ ವೀರನಂತೆ ಕಾಣುತ್ತಾನೆ, ಅವನನ್ನು ಕರೆದುಕೊಂಡು ಬನ್ನಿ ಎಂದು ತನ್ನ ಅನುಚರರಿಗೆ ಹೇಳಿದನು. ಅವನು ಬಂದ ಕೂಡಲೇ, ನೀನು ಯಾರು, ಎಲ್ಲಿಂದ ಬಂದಿರುವೆ, ಏನು ವಿದ್ಯೆ ಕಲಿತಿರುವೆ ಎಂದು ಕೇಳಲು ನಕುಲನು, ನಾನು ಯುಧಿಷ್ಠಿರನಲ್ಲಿ ಅಶ್ವಪಾಲಕನಾಗಿದ್ದೆ, ನನಗೆ ಕುದುರೆಗಳ ಸ್ವರೂಪ ಚೆನ್ನಾಗಿ ಗೊತ್ತು, ಅವುಗಳ ಚಿಕಿತ್ಸೆಯನ್ನು ಬಲ್ಲೆ, ಯಾವ ಕುದುರೆಯನ್ನಾದರೂ ಪಳಗಿಸಿ ಏರಬಲ್ಲೆ, ಯಾವ ಕುದುರೆಯು ನನ್ನ ಮುಂದೆ ತುಂಟತನ ಮಾಡುವುದಿಲ್ಲ, ನನ್ನನ್ನು ಧರ್ಮರಾಜನು ಗ್ರಂಥಿಕನೆಂದು ಕರೆಯುತ್ತಿದ್ದನು ಎಂದನು. ವಿರಾಟನು ಅದನ್ನು ಕೇಳಿ ಸಂತೋಷಪಟ್ಟು, ಹಾಗಾದರೆ ನನ್ನಲ್ಲಿರುವ ಕುದುರೆಗಳನ್ನು ನಿನ್ನ ವಶಕ್ಕೆ ಕೊಡುತ್ತೇನೆ, ನನ್ನ ಕಾಸಾಧಾರರು ಸಾರಥಿಗಳು ನಿನ್ನ ಕೈ ಕೆಳಗಿರಲಿ, ಇದು ನಿನಗೆ ಇಷ್ಟವಾದರೆ ಹೇಳು. ನಿನ್ನನ್ನು ನೋಡಿದಾಗ ಧರ್ಮರಾಜನನ್ನು ನೋಡಿದಷ್ಟೇ ಸಂತೋಷವಾಯಿತು. ಪಾಪ ಆ ಪಾಂಡವರು ಇಂಥ ಭೃತ್ಯರನ್ನು ಬಿಟ್ಟು ಹೇಗೆ ಇದ್ದಾರೋ ಎಂದನು. ಇದಕ್ಕೆ ನಕುಲನು ಒಪ್ಪಿ ಅವನಲ್ಲಿ ಕೆಲಸಕ್ಕೆ ನಿಂತನು. ಯಾರಿಗೂ ಅವನ ಗುರುತು ಹತ್ತಲಿಲ್ಲ. ಹೀಗೆ ಪಂಚಪಾಂಡವರು ತಮ್ಮ ಕೆಲಸಗಳಿಂದ ವಿರಾಟರಾಜನನ್ನು ಸಂತೋಷಪಡಿಸುತ್ತಾ ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ ಯಾರಿಗೂ ತಿಳಿಯದಂತೆ ಜೀವಿಸಿಕೊಂಡಿದ್ದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.